ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನನ್ನ ಬರ್ಡೇ. ಸೊ ನೈಟು ಸೆಲೆಬ್ರೇಷನ್ ಎಲ್ಲ ಮುಗಿಸಿ 2:30 ಏನೋ ಆಗಿತ್ತು ಮಲಗಿದ್ದು. ಸೊ ಇವತ್ತು ಮಾರ್ನಿಂಗೇ ಎದ್ದಿದ್ದೀನಿ. ಇನ್ನೂ ಅವರೆಲ್ಲ ಮಲಗಿದ್ದಾರೆ. ನಮ್ಮ ಬ್ರದರ್ಸ್ ಮಾತ್ರ ನಮ್ಮ ಹಸ್ಬೆಂಡ್ ಏನೋ ಸ್ವಲ್ಪ ಆಟೋ ಪ್ರಾಬ್ಲಮ್ ಆಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ರಿಪೇರಿ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಈಗ ಬೇಗ ರೆಡಿಯಾಗಿ ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗ್ತಾಯಿಲ್ಲ. ಬಿಕಾಸ್ ನಮ್ಮ ಅಮ್ಮಗೆ ಹೆಲ್ತ್ ಇಶ್ಯೂ ಆಗಿದೆ. ಸ್ಕ್ಯಾನಿಂಗ್ ಹೇಳಿದ್ದಾರೆ ನಿನ್ನೆ ನೈಟೇ. ಸೊ ಅದಕ್ಕೆ ಕರ್ಕೊಂಡು ಹೋಗಬೇಕು ಸ್ಕ್ಯಾನಿಂಗ್ಗೆ. ಸೊ ಅಲ್ಲಿಂದ ಬಂದಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಮ್ಮನ ಮನೆ ಹತ್ರ ಬಂದೆ. ಅಮ್ಮನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ನಮ್ಮ ಸೆಲ್ಫಿಗೆ ಗಾಡಿ ಮೇಲೆ ಕೂತ್ಕೊಂಡು ಹಿಡಿತಾನೇ ಇರಲಿಲ್ಲ. ಸ್ವಲ್ಪ ಬೋಯ್ದೆ, ಅದಕ್ಕೆ ಮುನಿಸ್ಕೊಂಡು ಹಿಡಿದೇ ಬಿಟ್ಲು ಅವಳು. ಸೊ ಆಮೇಲೆ ಅಮ್ಮನ ಕರ್ಕೊಂಡು ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಹೋದೆ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಬಿಟ್ಟು ರಿಪೋರ್ಟ್ ತೋರ್ಸೋಕ್ಕಿಂತ ಹಾಸ್ಪಿಟ್ಲಿಗೆ ಆಟೋದಲ್ಲೇ ಕರ್ಕೊಂಡು ಹೋದೆ. ತೋರಿಸಾದ್ಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಸೊ ಸಡನ್ನಾಗಿ ಬಂದು ನನ್ನ ಬೆಸ್ಟಿ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸಿದ್ಲು. ತುಂಬ ಖುಷಿಯಾಯಿತು. ಯಾಕೆಂದರೆ ನಾವು ಸಿಗೋದೇ ಅಪರೂಪ. ಅವಳು ಬರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನನ್ನ ಹಸ್ಬೆಂಡು ಸರ್ಪ್ರೈಸಾಗಿ ಕರೆಸಿದ್ರು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಮತ್ತು ಅವಳು ಬಂದಿದ್ದು ಇನ್ನೂ ಖುಷಿ ಆಯಿತು ನನಗೆ. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ 3 ಆಗಿತ್ತು. ಸೊ ತುಂಬ ಬಿಸಿಲು ಬೇರೆ ಇತ್ತಲ್ಲ, ಅದಕ್ಕೆ ಕಾರಂಜಿ ಕೆರೆಗೆ ಹೋಗೋಣ ಅಂತ ಹೋದ್ವಿ. ಬಟ್ ನನ್ನ ದುರಾದೃಷ್ಟಕ್ಕೆ ಅದೆಲ್ಲ ಕ್ಲೋಸ್ ಆಗಿತ್ತು. ಸೊ ಮನೇಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಬ್ಯಾಕ್ ವಾಟರ್ಗೆ ಹೋಗಿ ಊಟ ಮಾಡ್ಕೊಬರೋಣ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಸೊ ನನ್ನ ಹಸ್ಬೆಂಡ್ ಇನ್ನೊಂದು ಕೇಕ್ನ ಸರ್ಪ್ರೈಸಾಗಿ ನಾನು ಕಟ್ ಮಾಡಿಸಿದ್ರು. ತುಂಬಾ ಖುಷಿ ಆಯಿತು. ಸೊ ಅಲ್ಲೇ ಊಟ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಈ ಲಾಗ್ ನಮ್ಮ ಬರ್ತ್ಡೇ ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.